ರಮ್ಯಾ, ಅವನ್ ಯಾಕೆ ಹೇಳು ಹೊರಡೋದಕ್ಕೆ ತುದಿಗಾಲಲ್ಲಿ ನಿಂತಿರೋದು? ಯಾಕೆ ಸುಭದ್ರಮ್ಮನವರೇ? ಯಾಕೆಂದ್ರೆ ದೇಸಾಯಿಗಳ ಮನೇಲಿರೋ ಆ ಕೃಷ್ಣನ್ ನೋಡ್ಬೋದಲ್ಲ. ಅಯ್ಯೋ ರಾಮ, ಯಾಕೆಲ್ರೂ ಹಾಗೆ ನಗ್ತಾ ಇದ್ದೀರಾ? ಏನು ನಾನು ಒಬ್ನೇನಾ ತುದಿಗಾಲ್ ನಿಂತಿರೋದು ಹೋಗ್ಬೇಕು ಅಂತ? ನಿಮ್ಗೆಲ್ಲ ಆಸೆ ಇಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನಾವ್ ಇಷ್ಟೊತ್ತಿಗಾಗ್ಲೇ ಅಲ್ಲಿ ಇರ್ಬೇಕು ಅಂತ ಅನ್ಸ್ತಾ ಇದೆ. ಹಾಗೊಪ್ಕೋ. ಒಂದ್ ಮಗು ಎರಡು ಮನೆಯವ್ರಿಗೂ ಇಷ್ಟೊಂದು ಖುಷಿ ಕೊಡ್ತೀನಿ ಅಂತಂದಾಗ ನಾವೆಲ್ಲರೂ ಅಲ್ಲಿ ಹೋದ್ರೆ ಇನ್ನೆಷ್ಟು ಖುಷಿ ಕೊಡ್ಬೋದಲ್ಲ. ಹೌದು ಚಿಕ್ಕಪ್ಪ, ಹೊರಡೋಣ. ನಿಜ ಹೇಳ್ಬೇಕಂದ್ರೆ ಕೃಷ್ಣ ನನಗೂ ನೋಡ್ಬೇಕು ಅನ್ಸ್ಬಿಟ್ಟಿದೆ. ಆಯ್ತು, ಈಗಲೇ ಹೋಗೋಣ. ಪ್ರದೀಪ, ಸುಜಾತಾಗೆ ಅಲ್ಲಿಗೆ ನೇರವಾಗಿ ಬರೋಕ್ಕೆ ಹೇಳ್ಬಿಡು. ನಾನಾಗಲೇ ಹೇಳಿದ್ದೀನಿ ಡ್ಯಾಡ್. ಈಗ ಹೊರಡೋಣ. ಹಾಂ ರಾಜು, ವೆಹಿಕಲ್ ರೆಡಿನಾ? ಕಾರು ಲಗೇಜು ಎಲ್ಲ ರೆಡಿ ಆಗಿದೆ ಪ್ರದೀಪಣ್ಣ, ಬನ್ನಿ ಹೊರಡೋಣ. ಬನ್ನಿ. ಸೌಪರ್ಣಿಕಾ ಎಲ್ಲ ಸೌಪರ್ಣಿಕಾ, ಯಾಕೆ ಅಳ್ತಾ ಇದೆಯಾ? ಖುಷಿ ಪಡೋ ದಿನ. ನಮ್ಮ ಶಾಂತನು ಧರ್ಮಾಧಿಕಾರಿ ಆಗ್ತಾ ಇದ್ದಾನೆ. ನಮ್ಮ ಕುಟುಂಬದವರೇ ಮತ್ತೆ ಧರ್ಮಾಧಿಕಾರಿ ಆಗ್ತಾ ಇದ್ದಾರೆ. ಮತ್ತೆ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸಂತೋಷ ಪಡಬೇಕು. ನೀನ್ ಯಾಕೆ ಅಳ್ತಾ ಇದೀಯಾ? ಸಂತೋಷ ಪಡಬೇಕ? ಇವತ್ತು ದುಃಖ ಪಡೋದಿಲ್ಲ ರೀ. ನೋಡಿ, ನಮ್ಮ ಮುದ್ದಾದ ಮಗಳನ್ನ ಇದೇ ಪಟ್ಟಾಭಿಷೇಕ ದಿನ ವೈಜಾಪದಲ್ಲಿ ತಾನೇ ನಾವು ಕಳ್ಕೊಂಡಿದ್ವಿ. ನನ್ನ ಮಗಳು ಸಿಗ್ತಾಳೆ ಅನ್ನೋದು ಕನಸಾಗೆ ಉಳಿದೋಯ್ತು. ನಮ್ಮ ಚಂದ್ರ ಅವನು ಮಗುಗಿಂತ ಯಾರು ಎಲ್ಲಿದ್ದಾಳೆ ಅನ್ನೋದನ್ನ ನನ್ನಿಂದ ಮುಚ್ಚಿಡ್ತಿದ್ದಾನೆ. ಪರಿಣಿಕಾ, ನೋಡು, ಇವತ್ತು ಶುಭ ದಿನ, ಅಳಬಾರ್ದು. ನಮ್ಮ ಹಣೆಯಲ್ಲಿ ಮಗಳನ್ನ ಕಳ್ಕೋಬೇಕು ಅಂತ ಬರ್ತಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಬೇರೆಯವ್ರಿಗಂತೂ ಅವ್ರಿಗೆ ಯಾಕೆ ನೋವು ಕೊಡ್ಬೇಕು ಹೇಳು? ದೊಡ್ಡಪ್ಪ, ನೀನೇ ಇಷ್ಟಕ್ಕೆಲ್ಲ ಕಾರಣ. ನನ್ನ ಮಗಳ ಕಳ್ದೋಗಿದ್ದು ನಿನ್ನಿಂದಾನೆ. ನೀನು ಯಾವತ್ತೂ ನನಗೆ ಕ್ಷಮಿಸಲ್ಲ, ಇನ್ನು ಕ್ಷಮಿಸೋದಿಲ್ಲ. ಸುಪ್ರಣಿಕಾ, ನೋಡು, ನಾನು ಈಗ ತಾನೇ ಹೇಳಿದೆ ಯಾರನ್ನು ಶಪಿಸೋದು ಬೇಡ ಅಂತ. ನೋಡು, ನಮಗೆ ರಾಧಿಕಾ ಮಗಳಾಗಿ ಸಿಕ್ಕಿದಾಳಲ್ಲ, ಅವಳೇ ನಮ್ಮ ಮಗಳು. ದೊಡ್ಡಪ್ಪ, ನಿಮ್ಮ ಮಗಳು ಎಲ್ಗೂ ಹೋಗಿಲ್ಲ. ಮಾವ, ಅತ್ತೆ, ಪುರೋಹಿತರು ಪೂಜೆಗೆ ನಿಮ್ಮನ್ನು ಕರಿತಾ ಇದ್ದಾರೆ. ಬನ್ನಿ ಶಿಲಂ, ಒಂದು ನಿಮಿಷ ಮಾತಾಡ್ಬೇಕು. ಬಾ, ಬನ್ನಿ ಬನ್ನಿ. ಶಾಂತ, ಬಾ ಬಾ. ನೋಡು, ಒಂದ್ಸಾರಿ ಮುಖ ತೊಳ್ಕೊಂಡು ಬಂದ್ಬಿಡು. ಪುರೋಹಿತರು ಕಾಯ್ತಾ ಇದ್ದಾರೆ. ಬಾ ಬಾ, ಬೇಗ ಬಾ. ಏನೇನೋ 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 ಏನೇನೋ. ಏನ್ ಮಾಡೋದು ಹೊರಟಿದ್ಯಾ? ಪ್ರಾಣ ತೆಗೆದುಬಿಡ್ತೀನಿ. ನಿನ್ ಗೋಡ್ ಬೆದರಿಕೆಗೆ ಹೆದರ್ತೀನಿ ಅನ್ಕೊಂಡ್ಯಾ? ಮನೆಯವರಿಗೆ ನೀನ್ ಯಾವ ವಿಷಯನ ಹೇಳಬಾರ್ದು. ಒಂದ್ ವೇಳೆ ಹೇಳ್ದೆ ಅನ್ಕೋ, ಇಡೀ ಮನೆಯನ್ನ ಸ್ಮಶಾನ ಮಾಡ್ಬಿಡ್ತೀನಿ. ಹೇಳಿದ್ನಲ್ಲ, ಇನ್ ಮುಂದೆ ಹೆದರಲ್ಲ. ನಂಜುಗುಡಿ ಬಗ್ಗೆ
ಅಷ್ಟೊಂದು ನಂಬಿಕೆ ಐತಿ ನಿನಗೆ? ನಂಬಿಕೆ ಇರೋದಕ್ಕೆ ಹೇಳ್ತಾ ಇರೋದು. ಈಗಾಗಲೇ ಮೈತ್ರಿ ಇರೋ ಜಾಗನ ಅವ್ನು ಕಂಡು ಹಿಡಿದಿದ್ದಾನೆ. ಏನು ತಮಾಷೆ ಅನ್ಕೊಂಡಿದ್ಯಾ? ಮತ್ತೆ ತಮಾಷೆ ಅಲ್ಲದೆ ಸೀರಿಯಸ್ ತಗೊಳೋಕೆ ನಾನು ನಿನ್ನ ಗುಗ್ಗುನ. ಏನು ಕತೆಗಳು ಕಟ್ತಾ ಇದೆಯಾ ನೀನು? ಬರೀ ಆ ದೇವರೇ ಬಂದರೂ ಅವಳಿರೋ ಜಾಗನ ಕಂಡಿದ್ದಕ್ಕಾಗ. ನೋಡು ಅವನ ಮುಖ ನೋಡು, ಅವನ ಮುಖನೇ ಅವಳು ಸಿಕ್ಕಿಲ್ಲ ಅಂತ ಕತೆ ಹೇಳು. ಕೊನೆವರೆಗೂ ನೀವೆಲ್ಲರೂ ನನ್ನ ಗುಲಾಮರಾಗಿ ಇರಬೇಕು. ಒಂದು ಸಾರಿ ಧರ್ಮಾಧಿಕಾರಿ ಆಯ್ಕೆ ಆಗಲಿ, ಆಮೇಲೆ ಬೇರೆ ಥರನೇ ನಿಮ್ಮನ್ನು ವಿಚಾರ. ಟೈಮ್ ಆಯಿತು, ಪೂಜೆಗೆ ಹೋಗ್ತೀನಿ. ವಿಶ್ ಮಿ ಗುಡ್ ಲಕ್. ಏನೋ ಹಂಚ್ಕೊಂಡಿದ್ದು? ಅರ್ಚಕ್ರೆ, ಪೂಜೆ ಪುನಸ್ಕಾರ ಹೋಮ ಹವನ ಯಾವುದನ್ನು ಚುಟುಕಾಗಿ ಮಾಡಬೇಡಿ, ಎಲ್ಲವನ್ನು ಸವಿಸ್ತಾರವಾಗಿ ನಡೆಸಿ. ನಾಳೆ ಜೋಯಿಸ್ರಿಗೆ ಬರಕ್ಕೆ ಹೇಳಿ, ಆಯ್ತಾ? ಆಮೇಲೆ ಏನಪ್ಪ ನೀನು ಇದ್ದ ಕಡೆ ಒಂದು ಕ್ಷಣ ಇರೋದಿಲ್ವಲ್ಲ, ಎಲ್ಲಿ ಹೋಗ್ತೀಯಾ? ನೋಡು, ಕಾರ್ಯಕ್ರಮ ಮುಗಿಯೋವರೆಗೂ ನೀನು ಎಲ್ಲೂ ಹೋಗ್ಬಾರ್ದು, ನನ್ನ ಜೊತೆಲೇ ಇರಬೇಕು. ಅರ್ಚಕ್ರೆ, ಈತನ ಕರ್ಕೊಂಡು ಹೋಗಿ ದೇವರ ಮುಂದೆ ನಿಲ್ಲಿಸಿ ಸಂಕಲ್ಪ ಮಾಡಿಸ್ಬಿಡಿ. ಶಾಂತನು, ದೇವ್ರ ಮುಂದೆ ಮನಸಾರೆ ಪ್ರಾರ್ಥನೆ ಮಾಡ್ಕೊ. ಸಿಕ್ಕಿರುವ ಈ ಪೀಠದ ಪಟ್ಟಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ಕಾರ್ಯ ನಿರ್ವಹಿಸುವಂಥ ಶಕ್ತಿ ಕೊಡಪ್ಪ ಅಂತ. ಆಮೇಲೆ ಕೋಪ ಕಮ್ಮಿ ಮಾಡು, ಯಾವಾಗಲೂ ನಗ್ನಗ್ತಾ ಇರು, ಆಗ ನಿನ್ನ ಜನಪ್ರಿಯತೆ ಹೆಚ್ಚುತ್ತೆ. ಹೋಗಿ ಪ್ರಾರ್ಥಿಸ್ಕೊಂಡ. ಸರಿ ಮಾವ, ನಡೀರಿ. ರೀ, ಶೀಲಾ ಮೇಲೆ ಇಲ್ಲೇ ಎಲ್ಲ ಇರ್ತಾನೆ. ಯಾಕೆ, ಏನಾದ್ರು ಹೇಳೋದಿತ್ತಾ? ಇಲ್ಲ, ಏನೂ ಇಲ್ಲ. ಸುಪರ್ಣಿಕಾ, ಏನೋ ಬಂದವ್ರ ಎದುರಿಗೆ ದುಃಖ ತೋರಿಸ್ಕೋಬೇಡ, ನಗ್ನಗ್ತಾ ಇರು, ಆಯ್ತಾ? ರೀ, ಅದು ಶೀಲಾ ಮೇನೋ ಹೇಳೋಕೆ ಬಂದಿರೋ ಥರ ಇತ್ತು. ಅಷ್ಟರಲ್ಲಿ ಶಾಂತನು ಅವನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬಿಟ್ಟ. ನೋಡು, ನೀನು ಇಲ್ಲದ್ದೆಲ್ಲ ಕಲ್ಪನೆ ಮಾಡಿಕೊಂಡು ಏನೇನೋ ಯೋಚನೆ ಮಾಡಬೇಡ, ಅದನ್ನೆಲ್ಲ ನಿಧಾನ ಕೂತ್ ಮಾತಾಡೋಣ. ಈಗ ಬಂದವ್ರನ್ನ ಮಾತಾಡಿಸ್ತಾ ನಗ್ನಗ್ತಾ ಓಡಾಡ್ತಾ ಇರು, ಆಯ್ತಾ? ಏ ನಂಜುಗುಡೆ, ಈ ಕಡೆ ಪಾರ್ಕ್ ಮಾಡೋದನ್ನ. ಬಂದೆ. ನಿಮ್ಮ ಮಗಳು ಎಲ್ಗೂ ಹೋಗಿಲ್ಲ. ಏನ್ರ ಇದು? ಇಬ್ರು ಯುದ್ಧನ ಗೆದ್ದಿರೋ ಅಷ್ಟು ಖುಷಿಯಲ್ಲಿದ್ದೀರಾ? ಬರೀ ಯುದ್ಧ ಅಲ್ಲ ಜಾನಕಿ, ಮಹಾಯುದ್ಧ ಗೆಲ್ಲೋ ಸಮಯ ಅನ್ಕೋ. ಹಾಗಾದ್ರೆ ಅದೇನು ಅಂತ ನನಗೂ ಹೇಳಿ. ಗೊತ್ತಾದ್ರೆ ಚೆನ್ನಾಗಿರಲ್ಲ, ನೋಡಿ ಖುಷಿ ಪಡ್ಬೇಕು. ಏನು ಇನ್ನೂ ಮುಗ್ದಿಲ್ವಾ ನಿಮ್ಮ ಪ್ಲಾನು? ಏನೋ ಜೋರಾಗಿ ನಡೆಸ್ತಿರೋ ಹಾಗಿದೆ. ಸರ್, ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ ಸರ್. ನೀವು ಹೋಗಿ, ನೀವು ಧರ್ಮಾಧಿಕಾರಿ ಆಗ್ತಾ ಇದ್ದೀರಾ. ನಿಮ್ಮಂತ ದೊಡ್ಡವರು ನಮ್ಮಂತ ಚಿಕ್ಕವ್ರ ಹತ್ರ ಮಾತಾಡ್ಬಾರ್ದು. ಯಾಕೆ ಸರ್ ಅಷ್ಟೊಂದು ಭಯ ಪಡ್ತಿದ್ದೀರಾ? ಯಾಕೋ ಅರ್ಥನೇ ಆಗ್ತಿಲ್ಲಪ್ಪ. ಅಂತನವರೇ, ದೇಸಾಯಿಗಳು ಕರೀತಾ ಇದ್ದಾರೆ. ಸೇಡ್ ತೀರ್ಸ್ಕೊಳ್ಳೋ ದಿನ ಇದು ನಂಚ್ಕೊ. ಗುಟ್ಟು ರಟ್ಟಾಗೋ ದಿನ, ಶಾಂತನು ಅನ್ನೋ ರಾಕ್ಷಸ ಸಾಯೋ ದಿನ.
ಹೋಗ್ಬಿಡ್ತೀಯಪ್ಪ ನೀನು. ನಿನಗೋಸ್ಕರನೇ ಕಾಯ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಯೋವರೆಗೂ ನೀನು ನನ್ನ ಜೊತೆಲೇ ಇರಬೇಕು. ಹಿರಿಯರಿಗೆಲ್ಲ ನಮಸ್ಕಾರ ಮಾಡು. ಆಯ್ತು 2 ಸರ್ತಿ ಅಮ್ಮಂಗೆ ಮಾಡು. ನಾನು ಬದುಕಿರೋದ್ರೊಳಗೆ ನೀನು ಧರ್ಮಾಧಿಕಾರಿ ಆಗೋದನ್ನ ನೋಡಬೇಕು ಅನ್ನೋದು ನನ್ನ ಆಸೆ. स्वस्ति भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु.
ಸೌಪರ್ಣಿಕ ನಿನ್ನ ಆಶೀರ್ವಾದ ಮೇಲೆ ಇವತ್ತು ಮಾಡ್ತೀಯಾ? ಮಾಡು, ಎಲ್ಲರೂ ಇದ್ದಾರೆ. ಮಾಡ್ತೀಯಾ? ಹೇಳ್ತೀಯಾ? ನೋಡಪ್ಪ, ಇವ್ನು ದೊಡ್ಡ ಕಳ್ಳದರು. ಅಪ್ಪಂಗೆ ಆಕ್ಸಿಡೆಂಟ್ ಆಗಿದ್ದಲ್ಲ, ಇವ್ನು ಮಾಡ್ತಿದ್ದು. ರಾಧಿಕಾನ ಇಷ್ಟು ದಿನ ಕಾಡ್ತಾ ಇದ್ದ. ರಾಧಿಕಾ ಗಂಡ ವಿಷ್ಣುನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ ಕೂಡ ಇವನೇ. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದ ದೊಡ್ಡಪ್ಪ ನಾನು ಏನು ಹೇಳಿದೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ. ಆ ಬೆಟ್ಟಗೌಡ್ರ ಮಗಳನ್ನ ನಾನು ಹಿಂದೆ ಬಿಟ್ಟಿದ್ದೆ. ಈಗ ಅವಳು ನನ್ ವಶವಾಗಿದೆ. ಅದಕ್ಕೆ ಸುಮ್ಮನೆ ಗುಳ್ಳೆ ನಡೀತಾರೆ ನಿಂತಿದ್ದಾನೆ ಇವನು. ಅಷ್ಟೇ ಅಲ್ಲ ಯಜಮಾನ್ರೆ, ಸೌಪರ್ಣಿಕ ಅಮ್ಮಗೆ ಆಕ್ಸಿಡೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇವನೇ. ನನ್ನ ಮಗುಗೆ ವಿಷ ಹಾಕಿದ್ದು, ಜಾನ್ಕಿನ ನನ್ನ ವಿರುದ್ಧ ಎತ್ಕಟ್ಟಿದ್ದು, ಚಕೋರಿ ಅಕ್ಕನ ಮನಸ್ಸನ್ನ ಹಾಳು ಮಾಡಿದ್ದು, ಒಟ್ಟಾರೆ ಈ ಮನೆ ನೆಮ್ಮದಿನೇ ಹಾಳು ಮಾಡಿದ್ದು ಇದೇ ಶಾಂತನು. ನಾನು ಈ ವಿಷಯನೆಲ್ಲ ಮನೆಯವ್ರ ಎದುರುಗಡೆ ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ ನನಗೆ ಹೆದರಿಸಿ ಬಾಯಿ ಮುಚ್ಚಿಸ್ತಿದ್ದ. ಇಷ್ಟೆಲ್ಲ ಮಾಡಿದ್ದು ಇದೇ ಧರ್ಮಾಧಿಕಾರಿ ಪೀಠಕ್ಕೋಸ್ಕರ. ಅಷ್ಟೇ ಅಲ್ಲ ದೊಡ್ಡ, ಇಡೀ ಮನೆನ ವಶಕ್ಕೆ ತಗೊಳಕ್ ಬಂದಿದ್ದಾನೆ ಇವನು. ದೊಡ್ಡಮ್ಮಂಗೆ ನಿಮ್ಮ ಮಗಳನ್ನ ತೋರಿಸ್ತೀನಿ ಅಂತ ಸುಳ್ಳು ಬೇರೆ ಹೇಳಿದ್ದ. ಅಪ್ಪಂಗೆ ಮಧುಮಿತ ಯಾರು ಅನ್ನೋದು ಗೊತ್ತಿತ್ತು. ಅದನ್ನ ಹೇಳಕ್ ಬರ್ತಾರೆ ಅಂತ ಅನ್ಕೊಂಡು ಅವ್ರನ್ನ ಸಾಯಿಸೋಕ್ ಪ್ರಯತ್ನ ಪಟ್ಟಿದ್ದೀವನೇ. ಹೌದು ಹೌದು, ನಾನೇ ಪ್ರಯತ್ನ ಪಟ್ಟಿದ್ದು. ಇಷ್ಟೆಲ್ಲ ಮಾಡಿದ್ದು ನಾನೇ. ಇದೆಲ್ಲ ನನ್ನೇ ನಾಟಕ. ಏನ್ ಮಾಡ್ತೀರಿ? ನನ್ನ ತಾಯಿ ಸಾವಿಗೆ ನೀವೆಲ್ಲ ಕಾರಣ ಆದ್ಯಲ್ಲ, ಸುಮ್ಮನೆ ಬಿಡ್ತೀನಿ ಅನ್ಕೊಂಡ. ಶಾಂತನು ದುಡುಕ್ಬೇಡ, ನೀನೇ ಬಿಟ್ಟಲ್ಲಿ ಕೂತ್ಕೋ. ನನ್ನ ಮಗಳನ್ನ ಬಿಟ್ಬಿಡು, ಏನು ಮಾಡಬೇಡ. ಸಾಯಿಗಳೇ, ಸ್ವಂತ ತಂಗಿ ಸತ್ತಾಗ ನಿಮಗೆ ಕರುಣೆ ಇರ್ಲಿಲ್ಲ ಅಲ್ಲ? ಈಗ ನಾನು ಕರುಣೆ ತೋರಿಸ್ಬೇಕ? ಸಾಧ್ಯ ಇಲ್ಲ.
ಅಹಂಕಾರ. ದೀಪ ಆರೋಕ್ ಮುಂಚೆ ಹೀಗೆ ಆರ್ಭಟಿಸೋದು. ನೀನು ಕೊನೆಗಾಲ ಮುಟ್ತಾ ಇದ್ಯಾ?